ಪರೀಕ್ಷೆ ಅಂದ ಕೂಡಲೇ ಮಕ್ಕಳಿಗಿಂತ ಹೆಚ್ಚಾಗಿ ಪೋಷಕರಲ್ಲೇ ಆತಂಕ ಜಾಸ್ತಿ. ನಿಮ್ಮ ಮಕ್ಕಳಿಗೆ ಓದಿನ ವಿಷಯದಲ್ಲಿ ಹಾಗೆ ಪರೀಕ್ಷೆಯ ಸಮಯದಲ್ಲಿ ಯಾವೆಲ್ಲ ರೀತಿ ನೀವು ಸಹಾಯ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪೇರೆಂಟ್ಸ್ ಮಾಡುವಂತಹ ಮೊದಲನೇ ತಪ್ಪು ಯಾವುದು ಅಂದರೆ ಕಂಪ್ಯಾರಿಸನ್. ಹೌದು, ನಮ್ಮ ಮಕ್ಕಳನ್ನು ಬೇರೆ ಮಕ್ಕಳೊಂದಿಗೆ ಹೋಲಿಸೋದು, ಅವರ ಸಾಮರ್ಥ್ಯಕ್ಕೆ ಹೋಲಿಸೋದು ನಮ್ಮ ಮಕ್ಕಳ ಮೆಂಟ್ಯಾಲಿಟಿ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಮ್ಮ ಮಕ್ಕಳನ್ನು ಬೈಯೋದಾಗಲಿ, ಹಂಗಿಸೋದಾಗಲಿ ಅಥವಾ ಪದೇ ಪದೇ ಪರೀಕ್ಷೆಯ ಬಗ್ಗೆ ನೆನಪಿಸಿ ಅವರಿಗೂ ಕೂಡ ಆತಂಕವನ್ನು ಉಂಟು ಮಾಡಬಾರ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಪೋಷಕರು ಮಕ್ಕಳೊಂದಿಗೆ ಸಮಾಧಾನದಿಂದ ಮಾತನಾಡಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು. ನಿಮ್ಮ ಮಕ್ಕಳ ಪರೀಕ್ಷೆಯ ಸಮಯದಲ್ಲಿ ಅಥವಾ ಓದಿನ ಸಮಯದಲ್ಲಿ ಆದಷ್ಟು ಟಿವಿ ಹಾಗೂ ಮೊಬೈಲ್ ಫೋನ್ಗಳಲ್ಲಿ ಜೋರಾಗಿ ಸಂಭಾಷಣೆ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಇದರಿಂದ ನಿಮ್ಮ ಮಕ್ಕಳ ಏಕಾಗ್ರತೆಗೆ ಭಂಗ ಆಗುತ್ತೆ. ಅದರ ಜೊತೆಗೆ ಅವರ ಗಮನ ಕೂಡ ನೀವು ನೋಡುವಂತಹ ಸೀರಿಯಲ್ ಆಗಲಿ ಅಥವಾ ನಿಮ್ಮ ಸಂಭಾಷಣೆಯ ಮೇಲೆ ಬೀರುತ್ತೆ ಹೊರತು ಅವರ ಓದಿನ ಕಡೆ ಹೋಗೋದಿಲ್ಲ. ಎರಡನೆಯದು, ಆರೋಗ್ಯಕರ ಆಹಾರವನ್ನು ನೀಡಬೇಕು. ಹೌದು, ಪರೀಕ್ಷಾ ಸಮಯ ಹತ್ತಿರ ಬರ್ತಿದ್ದಂತಹ ಸಂದರ್ಭದಲ್ಲಿ ಆದಷ್ಟು ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು. ಆದಷ್ಟು ನಿಮ್ಮ ಮಕ್ಕಳಿಗೆ ಪರೀಕ್ಷಾ ಸಮಯದಲ್ಲಿ ಸಾತ್ವಿಕ ಆಹಾರವನ್ನೇ ನೀಡಬೇಕು. ಇದರಿಂದ ದೇಹದ ಮತ್ತು ಮಾನಸಿಕ ಶಕ್ತಿಯನ್ನು ಹಾಗೂ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನೆರವಾಗುತ್ತೆ. ಓದಿನ ಮಧ್ಯದಲ್ಲಿ ನಿಮ್ಮ ಮಕ್ಕಳಿಗೆ ಲಘು ಆಹಾರ ಅಂದರೆ ಫ್ರೂಟ್ಸ್, ನಟ್ಸ್ನ ಕೊಡ್ಬೋದು. ಮುಖ್ಯವಾಗಿ ಏನಂದರೆ ಓದುವಂತಹ ವಿದ್ಯಾರ್ಥಿಗಳಿಗೆ ವಿಶ್ರಾಂತಿ ಅತ್ಯವಶ್ಯಕವಾಗಿರುತ್ತೆ. ನಿಮ್ಮ ಮಕ್ಕಳು ಓದುವಂತಹ ಸಂದರ್ಭದಲ್ಲಿ ಮಧ್ಯ ಮಧ್ಯ ಸ್ವಲ್ಪ ವಿರಾಮವನ್ನು ಪಡೆಯೋದ್ರಿಂದ ಅವರ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ವಿದ್ಯಾರ್ಥಿ ಕನಿಷ್ಠ 6ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು. ಇನ್ನು ನಿಮ್ಮ ಮಕ್ಕಳ ಪರೀಕ್ಷಾ ಸಮಯದಲ್ಲಿ ಆದಷ್ಟು ಸಾಮಾಜಿಕ ಸಮಾರಂಭಗಳು ಅಂದರೆ ಮದುವೆ ಫಂಕ್ಷನ್ ಅಥವಾ ಇನ್ನಿತರ ಫಂಕ್ಷನ್ಸ್ಗಳನ್ನು ಅಟೆಂಡ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಸಾಧ್ಯವಾದಷ್ಟು ನಿಮ್ಮ ಮಕ್ಕಳೊಂದಿಗೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವರಿಗೂ ಕೂಡ ಒಂದು ಧೈರ್ಯ ಇರುತ್ತೆ.